ಸರ್ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಈ ಕಾರ್ಯಕ್ರಮ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ನಾನು ಅದೇ ಈಗ ಇದು ಹೊರಗಡೆ ಮಾತಾಡ್ತಾ ಇದ್ದೆ. ನಾನು ಅದೇ ಇಂಡಸ್ಟ್ರಿಗೆ ಇನ್ನೂ ಎಂಟ್ರಿ ಹೊಸಬ, ಒಂದೆರಡು ವರ್ಷ ಆಗಿದೆ ಇಂಡಸ್ಟ್ರಿಗೆ ಎಂಟ್ರಿ ಆಯಿತು. ಆವಾಗಿಂದ ನನಗೆ ಕೃಷ್ಣಪ್ಪನವರು ಭಾಳ ಚೆನ್ನಾಗಿ ಪರಿಚಯ, ಚಿರಪರಿಚಿತರು. ಅದ್ರ ಜೊತೆಗೆ ಇವ್ರದ್ದು ಅವಾಗಿಂದನೂ 21 ವರ್ಷದಿಂದನೂ ಕೆಂಪೇಗೌಡ ಜಯಂತಿ ಪ್ರತಿಯೊಂದು ವರ್ಷಕ್ಕೂ ನನ್ನ ಕರಿತಾಯಿದ್ರು, ಹೋಗ್ತಾ ಇದ್ವಿ. ಅದನ್ನು ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ದಾನ ಮಾಡೋದಕ್ಕೆ ಕಾಮನ್ ಆಗಿ ಒಂದು 300-400 ಜನ ಕರೆದು ಏನೋ ಮಾಡೋದು ಅದು ಕಷ್ಟನೇ ಅಂತ ಆ ಥರ ಮಾಡಿರೋರು ನೋಡಿದ್ದೀನಿ. ಬಟ್ ಇವರು ಜನ ಎಷ್ಟೇ ಎಂಡಲ್ಲಿ ನೋಡಿದ್ರು ಜನನೇ ಕಾಣೋರು. ಅಷ್ಟೂ ಜನಕ್ಕೂ ಹೊಟ್ಟೆ ತುಂಬ ಊಟ ಬಡಿಸಿ ಆ ಒಂದು ನೋಡ್ರು ನಾನು ನೆನೆದು ಇದನ್ನು ವರ್ಷ ಮಾಡ್ಕೊಂಡು ಬರೋದಲ್ಲದೆ ಈ ನಡುವೆ ಅವರು ನೋಡಿ ಅವರು ಅದು ಮಾಡ್ತಾ ಅವ್ರ ಆಶೀರ್ವಾದ ಇವತ್ತು ಹಾಡಿನ ಮೂಲಕ ಅವರೇ ಮಾಡೋಂಗಾಯಿತು. ಅದನ್ನು ಇವಾಗ ನೋಡಿ ಭಾಳ ಇದು ಒಂದು ಸಿನಿಮಾ ಮಾಡ್ಬೋದು, ಮಿನಿಮಮ್ ಬಜೆಟಲ್ಲಿ ಒಂದು ಸಿನಿಮಾ ಮಾಡ್ಬೋದು ಅಂತ ಒಂದು ಬಜೆಟ್ ಸಿನಿಮಾ ಇವತ್ತು ಬರೀ ಒಂದು ಹಾಡನ್ನ ಇಷ್ಟು ವಿಜೃಂಭಣೆಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ನಾವೆಲ್ಲ ಅವ್ರ ಮೇಲೆ ಪ್ರೀತಿಯಿಂದ ಬಂದಿದ್ದೀವಿ. ನಾವು ಖುಷಿಪಟ್ಟು ನಾವು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಅದರಲ್ಲಿ ಒಂದು ಒಂದೆರಡು ಬಿಟ್ಸು ನಮಗೂ ಚಾನ್ಸ್ ಕೊಟ್ಟಿದ್ದಾರೆ, ಆ್ಯಕ್ಟ್ ಮಾಡಿದ್ದೀವಿ. ಆ್ಯಂಡ್ ಮ್ಯೂಸಿಕ್ಕು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸಾಹಿತ್ಯ ಎಷ್ಟು ಅರ್ಥಗತವಾಗಿದೆ ಅಂದರೆ ಭಾಳ ಖುಷಿ ಆಯಿತು. ನಾವು ಬಾಹುಬಲಿ ಅಂತ ಸಿನಿಮಾಗಳದ್ದು ಮ್ಯೂಸಿಕ್ಗಳು ಕೇಳಿ ಅಭ್ಯಾಸ, ಅದೇ ಒಳ್ಳೆ ಕ್ವಾಲಿಟಿ ಅಂತ ನಾವು ಕೇಳ್ತಾ ನೋಡಿದ್ರೆ ಇವಾಗ ಹೆಸರಾಗಿರೋಂಥದ್ದು ನೋಡಿದ್ರೆ ಆ ಲೆವೆಲ್ಗೆ ಭಾಳ ಚೆನ್ನಾಗಿ ಮ್ಯೂಸಿಕ್ಕು ಮಾಡಿದ್ದಾರೆ, ಲಿರಿಕ್ಕು, ವಾಯ್ಸು. ಅದ್ರ ಜೊತೆಗೆ ನಮ್ಮ ಕೊರಿಯೋಗ್ರಾಫರು ಮೋಹನ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಭಾಳ ಇವತ್ತು ಒಂದು ಒಳ್ಳೆ ನ್ಯೂಸ್ ಕೇಳ್ಪಟ್ಟೆ ನಾನು. ಈ ಒಂದು ಹಾಡಿನ ಜೊತೆಗೆ ಈ ನಾಡಪ್ರಭು ಕೆಂಪೇಗೌಡರ ಒಂದು ಸಬ್ಜೆಕ್ಟ್ನ, ಅವ್ರದ್ದು ಇತಿಹಾಸದ ಸಿನಿಮಾನ ಇವತ್ತು ನಮ್ಮ ಕೃಷ್ಣಮೂರ್ತಿ ಅವರೇ ಸಿನಿಮಾನ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಅದರಲ್ಲೂ ಎಂಥ ಗ್ರೇಟ್ ನಮ್ಮ ನಾಗಾಭರಣ ಅವರು ನಿರ್ದೇಶನ ಮಾಡ್ತಿದ್ದಾರೆ ಅಂತ ಕೇಳಿ ಭಾಳ ಖುಷಿ ಆಯಿತು. ಇನ್ನು ಮುಂದೆ ಇದು ಇಷ್ಟೇ ಅಲ್ಲ, ಇದು ಟ್ರೈಲರ್ ಅನ್ಕೋಬೇಕು. ಇನ್ನು ಮುಂದೆ ಹಬ್ಬ ಇದೆ. ಈ ಹಬ್ಬ ನಮ್ಮ ಕೃಷ್ಣಮೂರ್ತಿ ಅವರಿಂದನೇ ಆಗಬೇಕು. ಅವ್ರಿಗೆ ಎಲ್ಲ ನಿಮ್ಗಳ ಆಶೀರ್ವಾದ ಇರಲಿ. ಭಾಳ ತುಂಬ ಅವ್ರ ಜೀವನದಲ್ಲಿ ಏನೇನೋ ಚೇಂಜಸ್ ಆಗಿ ಇವತ್ತು HM ಕೃಷ್ಣಮೂರ್ತಿ ಅಂತ ಕರಿಬೇಕು ಅನ್ನೋ ಒಂದು ಗೌರವನ ತೊಗೊಂಡಿದ್ದಾರೆ. ಅವರು ಡಾಕ್ಟ್ರೇಟ್ ತೊಗೊಂಡಿದ್ದಾರೆ. ಅಂಥವ್ರನ್ನ ನಾವು ನಿಜವಾಗ್ಲೂ ಬೆಳೆಸ್ಬೇಕು, ಇಂಡಸ್ಟ್ರಿ ಆಗಲಿ ಜನ ಆಗಲಿ. ಅಂಥವ್ರಿಗೆ ದಾನ ಶಕ್ತಿ ಕೊಟ್ಟರೆ ಇನ್ನೂ ಶಕ್ತಿ ಸಿಗಲಿ ಅಂತ ಕೇಳ್ಬೋದಾ ನಾನು ಮಾತನಾಡ್ತೀನಿ. ಸರ್, ನೀವು ಚಿತ್ರರಂಗದವರೇ ಆಗಿ ಚಿತ್ರರಂಗದಲ್ಲಿ ನಡೆದಿರುವ ಘಟನೆಗಳು, ಬೆಳವಣಿಗೆಗಳ ಬಗ್ಗೆ ಏನು ನಿಮ್ಮ ರಿಯಾಕ್ಷನ್? ಅದೇ ನೋಡಿ, ಎಲ್ಲ ಥರ ಶಕ್ತಿ ದೇವರು ಕೊಟ್ಟಿನೂ ನಾವು ಕೆಲಸ ಸಮಯದಲ್ಲಿ ಇಂಥ ಒಂದು ಸಣ್ಣ ವಿಚಾರದಲ್ಲಿ ದುಡುಕಿದ್ರೆ ಎಂತೆಂಥ ಸ್ಥಿತಿ ಆಗುತ್ತೆ, ಎಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅನ್ನೋದು ಭಾಳ ನೋವಿನ ಸಂಗತಿ. ಅದನ್ನು ಹೇಳೋಕ್ಕಾಗಲ್ಲ, ಅವ್ರು ಅನುಭವಿಸೋರಿಗೆ ಗೊತ್ತು. ಇನ್ನು ಮುಂದೆ ಯಾರು ಬೇರೆಯವರೆಲ್ಲ ಬುದ್ಧಿ ಕಲಿತು ಹುಷಾರಾಗಬೇಕು. ಯಾಕಂದರೆ ದುಡುಕುವಂಥ ನೆಸೆಸಿಟಿ ಇರಲಿಲ್ಲ ಅನಿಸುತ್ತೆ ಅಷ್ಟೇ. ಒಬ್ಬ ನಟ ಅಂದ ತಕ್ಷಣ ಫಾಲೋವರ್ಸ್ ಇರ್ತಾರೆ, ಅಭಿಮಾನಿಗಳಿರ್ತಾರೆ, ಅವ್ರನ್ನ ಫಾಲೋ ಮಾಡ್ತಾರೆ. ಸೊ ಈ ವಿಚಾರದಲ್ಲಿ ಏನು ಸಂದೇಶ ಹೋಗಬೇಕು ಅಭಿಮಾನಿಗಳಿಗೆ, ಏನನ್ನ ಫಾಲೋ ಮಾಡಬೇಕು ಅನ್ಸುತ್ತೆ? ಎಲ್ಲ ಅದೇ ನಾನು ಹೇಳಿದ್ನಲ್ಲ, ಅಭಿಮಾನಿಗಳು ಯಾವತ್ತಿದ್ರು ಅಭಿಮಾನಿಗಳೇ. ಯಾಕಂದರೆ ಅವರು ಒಂದು ಸಲ ಅವರು ಮನಸ್ಸು ಕೊಟ್ಟ ಮೇಲೆ ಅವರು ಮನೇಲಿ ಈಗ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಮ್ಮಂದಿರು ಏನು ತಪ್ಪು ಮಾಡಿರ್ತಾರೆ ಅದನ್ನು ಏನೇ ಆದರೂ ಅವ್ರ ಮನೆಯವರು ತಂದ್ಕೊಂಡು ಅರ್ಪಿಸ್ಕೊಂಡಿರ್ತಾರೆ. ಇದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡು ಸ್ವಲ್ಪ ಪಾಪ ದುಡುಕಬಾರ್ದಾಗಿತ್ತು. ಅದು ಏನಕ್ಕೆ ದುಡುಕಿದ್ದಾರೆ, ಏನಾಗಿದೆ, ಇನ್ನು ಮುಂದೆ ಅದು ಮುಂದಿನ ಪ್ರಕಾರ ಗೊತ್ತಾಗುತ್ತೆ ನೋಡ್ಬೇಕು. ಸರ್ ಬ್ಯಾನ್ ಆಗೋ ವಿಚಾರ ಈ ದೊಡ್ಡವ್ರುಗಳು ಅವ್ರು ಯೋಚನೆ ಮಾಡೋದು. ಬ್ಯಾನ್ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ, ಏನೇ ಆಗಿರಲಿ ಅವರು ಪರ್ಸ್ನಲ್ ಆಗಿದೆ, ಪರ್ಸ್ನಲ್ ಮಾಡಿದ್ದಾರೆ, ಅದು ತಪ್ಪೇ ಇದೆ. ತಪ್ಪು ಮಾಡಿದರೆ ತಪ್ಪೇ ಅದು. ಅದಕ್ಕೆ ಬ್ಯಾನ್ ಮಾಡೋದಾಗಲಿ ಇನ್ನೊಂದಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ಮಾಡ್ತಿದ್ದಾರೆ. ಅವರೆಲ್ಲ ಈಗ ಬೀದಿಗೆ ಬರಬೇಕಾಗುತ್ತೆ. ಎಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿರೋದು. ಆ ಥರ ಅಲ್ಲ, ಬ್ಯಾನ್ ವಿಚಾರ ದೊಡ್ಡವರು ಯೋಚನೆ ಮಾಡೋದು ಅದು ಮಾಡ್ತಾರೆ. ಅದೇ ಪ್ರಾಣ ಮುಖ್ಯ ಆಗಿರೋದಕ್ಕೆ ಈಗ ಅಲ್ಲಿ ಹೋಗಿದೆ ಪ್ರಾಣ, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಏನು ಉದ್ದೇಶ ಆಗುತ್ತೆ ಅದ್ರ ಪ್ರಕಾರನೇ ನ್ಯಾಯಾಧೀಶರು ತೀರ್ಪು ಕೊಡಬೇಕು. ಅದ್ರ ಜೊತೆಗೆ ಈಗ ದುಡ್ಡು ಹಾಕಿರೋರ್ಗೆ ಗತಿ ಏನು ಅನ್ನೋದನ್ನು ನ್ಯಾಯಾಧೀಶರು ಕರೆಕ್ಟಾಗಿ ಕೂಲಂಕುಷವಾಗಿ ನೋಡಿ ಅದಕ್ಕೆ ಒಂದು ನಿರ್ಧಾರ ಕೊಡಬೇಕು. ಇಲ್ಲಿ ನಮ್ಮ ಇಂಡಸ್ಟ್ರಿಯವರು ಬ್ಯಾನ್ ಮಾಡೋದು, ಇನ್ನೊಂದು ಮಾಡೋದು ಅದೆಲ್ಲ ನಡೆಯುವಂಥ ವಿಷಯ ಅಲ್ಲ. ಯಾಕಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ, ಏನೇನು ಪರಿಸ್ಥಿತಿ ಇದೆ, ಅದು ಅವರೇ ಯೋಚನೆ ಮಾಡಬೇಕು. ಬಹಳಷ್ಟು ಸಲ ಯಾವುದೇ ಒಳ್ಳೇದು ಕೆಟ್ಟದ್ದು ಆದಾಗ ಇಂಡಸ್ಟ್ರಿ ಅವರು ರಿಯಾಕ್ಟ್ ಮಾಡ್ತಾರೆ ಮುಂದೆ ಬಂದು. ಬಟ್ ಈ ವಿಚಾರದಲ್ಲಿ ಬಹಳಷ್ಟು ಜನ ರಿಯಾಕ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ಮೌನ ವಹಿಸಿದ್ದಾರೆ. ನೋಡಿ, ನಾನು ಒಬ್ಬ ಸ್ನೇಹಿತನಾಗಿ ನನಗೆ ಅದನ್ನು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಹಂಗಾಗಿ ಯಾಕೆ ಮುಂದೆ ಬಂದಿಲ್ಲ ಅಂದರೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಇಂಥ ಒಂದು ಸ್ಥಿತಿ ದರ್ಶನ್ ಬಂತಲ್ಲ, ಏನಕ್ಕೆ ಬಂದಿದೆ, ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದೀವಿ ಹೊರತು ನಮ್ಮ ಕೈಲೂ ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡೋಕ್ಕೆ ಶಕ್ತಿನೇ ಇಲ್ಲ. ಅದಕ್ಕೆ ಅರ್ಥನೇ ಆಗ್ತಾ ಇಲ್ಲ. ರೌಡಿ ಶೀಟರ್ ಅನ್ನೋ ಇದನ್ನ ಈ ಮೂಲಕ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಕನ್ನಡ ಚಿತ್ರರಂಗದಲ್ಲಿ ಯಾರನ್ನೂ ಕೂಡ ಇಲ್ಲಿ ತನಕ ರೌಡಿ ಶೀಟರ್ ಅಂತ ಪರಿಗಣಿಸಿಲ್ಲ.
ಈಗ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ನೋಡಿ, ಅವೆಚ್ಚಲ್ ನಂತರ ಒಂದು ಸತತವಾಗಿ ಕೊಲೆಗಳು ಮಾಡ್ತಿರೋರಿಗೆ ರೌಡಿ ಶೀಟರ್ ಅಂತ ಮಾಡ್ತಾರೆ. ಇದು ಏನು ಅಚಾತುರ್ಯದಿಂದ ಯಾಕಿಂತ ಒಂದು ದುಡುಕು ಒಂದು ನಿರ್ಧಾರ ತಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ. ಇದಕ್ಕೆ ಆ ಥರ ಹಾಕೋದು ಅರ್ಥ ಇರಲ್ಲ. ಅದು ಸಾಕಷ್ಟು ತಪ್ಪುಗಳು ಕಂಟಿನ್ಯೂಸ್ ಆಗಿ ನಡೆದಾಗ, ಅದು ಸೇಮ್ ಒಂದು ಕ್ರೈಮ್ ನಡೆದಾಗ ಮಾತ್ರ ಈ ಒಂದು ನಿಮ್ಮ ಪ್ರಕಾರ ರೌಡಿ ಶೀಟ್ರು ಇಂಥದ್ದೆಲ್ಲ ಬರೋದು ನನ್ನ ಪ್ರಕಾರ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.